Hello everyone, this is Dr. Padmanabh Bhatt here. ಇವತ್ತಿನ ಟಾಪಿಕ್ಕು ಕಂಜೆಷನ್. ನೀವು ಕೇಳಿರ್ಬೋದು, ನನಗೆ ಒಂಚೂರು ಮೂಗಲ್ಲಿ ಕಂಜೆಷನ್ ಆಗಿದೆ, ಉಸಿರಾಡೋಕ್ಕೆ ಕಷ್ಟ ಆಗ್ತಾಯಿದೆ, ಎದೆಯಲ್ಲಿ ಕಂಜೆಷನ್ ಆಗಿದೆ. ಸೊ ಕಂಜೆಷನ್ ಅನ್ನೋ ವರ್ಡು ಇದು ನೀವು ಕೇಳಿರ್ಬೋದು, ಅಥವಾ ನಿಮಗೆ ಅದು ವರ್ಡ್ ಗೊತ್ತಿಲ್ಲ ಅಂದರೆ ನಿಮ್ಮ ಡಾಕ್ಟ್ರ್ ಹೇಳಿರ್ಬೋದು. ಏನಾಗಿದೆ ಡಾಕ್ಟ್ರ್ ಅಂತ ಕೇಳಿದಾಗ ನಿಮ್ಮ ಒಂಚೂರು ಚೆಸ್ಟ್ ಕಂಜೆಷನ್ ಆಗಿದೆ ಅಂತೇಳಿ. ಆಮೇಲೆ ಕಂಜೆಷನ್ ಅಂದರೆ ನಿಮಗೆ ಅರ್ಥ ಆಗುವ ಭಾಷೆಯಲ್ಲಿ ಕನ್ನಡದಲ್ಲಿ ಉದಾಹರಣೆಗೆ ನೇಸಲ್ ಕಂಜೆಷನ್ ಅಂದರೆ ಮೂಗು ಕಟ್ಟುವಿಕೆ ಅಷ್ಟೇ. ಮೂಗು ಕಟ್ಕೊಳ್ತದೆ ಅಲ್ವಾ, ಇಳಿಯುವುದಿಲ್ಲ ಮೂಗಲ್ಲಿ, ಬಟ್ ಕಟ್ಕೊಳ್ತದೆ, ಮೂಗು ಕಟ್ಕೊಂಡಾಗ ಆಗ್ತದೆ, ಉಸಿರಾಟಕ್ಕೆ ಕಷ್ಟ ಆಗ್ತದೆ. ಸೊ ಈ ಕಂಜೆಷನ್ ಅನ್ನುವಂತಹ ವರ್ಡು ಮೂಗು, ಎದೆ ಅಂದರೆ ಶ್ವಾಸಕೋಶ ಅಥವಾ ಗಂಟಲು, ಇಲ್ಲಿ ಏನಾದರೂ ಫ್ಲೂಯಿಡ್, ಮ್ಯೂಕಸ್ ಅಥವಾ ವಾಟರಿ ಫ್ಲೂಯಿಡ್ ಏನಾದರೂ ಕಲೆಕ್ಟಾಗಿ ಉಸಿರಾಟಕ್ಕೆ ಕಷ್ಟ ಆದಾಗ ಅದನ್ನು ನಾವು ಕಂಜೆಷನ್ ಅಂತ ಹೇಳ್ತೀವಿ. ಇನ್ನು ರಕ್ತನಾಳಗಳಲ್ಲಿ, ಬ್ಲಡ್ ವೆಸಲ್ಸಲ್ಲಿ ಕೂಡ ಆಗ್ಬೋದು. ಅದು ರಕ್ತವು ಸರಿಯಾಗಿ ಸಂಚಾರ ಆಗದೆ ಒಂದು ಕಡೆ ಶೇಖರ ಆಗಿಬಿಟ್ಟು ಆ ಥರನೂ ಆಗ್ಬೋದು. ಆವಾಗ ನಾವು ವ್ಯಾಸ್ಕ್ಯುಲರ್ ಕಂಜೆಷನ್ ಅಂತ ಹೇಳ್ತೀವಿ. ಬ್ಲಡ್ ವೆಸಲ್, ರಕ್ತನಾಳದಲ್ಲಿ ಕಂಜೆಷನ್ ಆಗಿದೆ ಅಂತ ಹೇಳಿ. ಕಾರಣಗಳು ಹಲವಾರಿವೆ, ಆದರೆ ಸಾಧಾರಣ ಮಟ್ಟಿಗೆ ನೇಸಲ್ ಕಂಜೆಷನ್ ಮತ್ತು ಚೆಸ್ಟ್ ಕಂಜೆಷನ್ ಕಾಮನ್ ಟರ್ಮ್ಸು ನೀವು ಕೇಳಿರೋದು. ಈ ನೆಗಡಿ ಆದಾಗ, ಅಂದರೆ ನೆಗಡಿ ಯಾಕೆ ಆಗ್ತದೆ, ಎಗೈನ್ ಮುಂಚೆ ಹೇಳಿದ್ದೀನಿ ನಾನು, ವೈರಸ್ಗಳು, ಕೋಲ್ಡ್ ಅಂದರೆ ಕಾಮನ್ ಕೋಲ್ಡ್ ವೈರಸ್ಗಳು ನಿಮ್ಮನ್ನು ಮೂಗಿನ ಮೂಲಕ ಪ್ರವೇಶ ಮಾಡ್ತವೆ. ಮೂಗಿನ ಮೂಲಕ ಪ್ರವೇಶ ಮಾಡ್ಬೋದು, ಅಥವಾ ಗಂಟಲ ಮೂಲಕ, ಆಗ ಥ್ರೋಟ್ ಕಂಜೆಷನ್ ಆಗ್ತದೆ. ನೇಸಲ್ ಕಂಜೆಷನ್, ಥ್ರೋಟ್ ಕಂಜೆಷನ್, ಚೆಸ್ಟ್ ಕಂಜೆಷನ್, 3 ಕಂಜೆಷನ್ಗಳು ಆಗ್ಬೋದು. ಸೊ ಇದು ನಿಮಗೆ ಶೀತ ಆಗುವಂತಹ ಯಾವುದೇ ವಸ್ತುಗಳನ್ನು ತಗೊಂಡ್ರೆ, ಅಥವಾ ವೈರಸ್ಗಳು ನಿಮ್ಮ ಮೂಗಿನ ಮೂಲಕ ಅಥವಾ ಬಾಯಿಯ ಮೂಲಕ ಒಳಗೆ ಹೋದರೆ, ಅವು ಒಳಗೆ ಹೋದ ತಕ್ಷಣ ಬಾಡಿ ಇದು ಏನು ಡಿಫೆನ್ಸ್ ಮೆಕ್ಯಾನಿಸಮ್, ನಿಮಗೆ ಮುಂಚೆನೂ ಹೇಳಿದ್ದೀನಿ ನಾನು, ಏನು ಒಳಗೆ ಹೋದ್ರೂ ಕೂಡಲೇ ಬಾಡಿ ಡಿಫೆನ್ಸ್ ಮೆಕ್ಯಾನಿಸಮ್ ಶುರುವಾಗುತ್ತೆ. ಆ ವೈರಸ್ ಒಳಗಡೆ ಸರ್ವೈವ್ ಆಗದ ಹಾಗೆ ಅದನ್ನು ಹೊರಗಡೆ ತಳ್ಳಲಿಕ್ಕೆ ಸೆಕ್ರೀಷನ್ಸ್ ಬರ್ತದೆ, ಇರಿಟೇಷನ್ ಆಗಿಬಿಟ್ಟು ಸೆಕ್ರೀಷನ್ಸ್ ಬರ್ತದೆ. ಸೊ ದ್ಯಾಟ್ ಅದೊಂಥರ ಡಿಫೆನ್ಸ್ ಮೆಕ್ಯಾನಿಸಮ್, ಮೂಗಿನಿಂದ ದ್ರವದ ಮೂಲಕ ಹೊರಗಡೆ ತಳ್ಳುವಂಥದ್ದು ಕ್ರಿಯೆ. ಆ ಕ್ರಿಯೆಯಲ್ಲಿ ಮೂಗಿನ ರಕ್ತನಾಳಗಳು, ಅಂದರೆ ವೇನ್ಸು, ನೇಸಲ್ ಕಂಜೆಷನ್ ಅಂದರೆ ಮೂಗಿನ ಒಳಗಡೆ ಇರುವಂತಹ ವೇನ್ಸ್, ಅಭಿಧಮನಿಗಳು, ಅಪಧಮನಿಗಳಂದರೆ ಆರ್ಟ್ರೀಸ್, ಇದು ಶುದ್ಧ ಕನ್ನಡ, ಸ್ವಲ್ಪ ಕಷ್ಟ ನಿಮಗೆ, ನಾನು ವೇನ್ ಆರ್ಟ್ರಿ ಅಂತಲೇ ಹೇಳ್ತೀನಿ. ಸೊ ಈ ಥರ ನೇಸಲ್ ವೀನಸ್ ಕಂಜೆಷನ್ ಆದಾಗ ಮೂಗು ಕಟ್ಟಿಕೊಂಡು ಉಸಿರಾಡಲಿಕ್ಕೆ ಕಷ್ಟ ಆಗ್ತದೆ. ಅದು ನೇಸಲ್ ಕಂಜೆಷನ್, ಮೂಗಿನಲ್ಲಿ ಉಸಿರಾಟ, ಅದಕ್ಕೆ ಕಷ್ಟ ಆಗೋದು. ನೆಕ್ಸ್ಟು ಥ್ರೋಟಿನ ಮೂಲಕ ಅಥವಾ ನೋಸಿನಿಂದ ಕೆಳಗಡೆ ಇಳಿಬೋದು ಅಂಗಳದಲ್ಲಿ ಅಲ್ವಾ. ನೀವು ಹಿಂಗಂದಾಗ ಒಳಗಡೆ ದ್ರಾವಣ ಇಲ್ಲಿ ಬರುತ್ತೆ ಅಲ್ವಾ, ಗೊತ್ತಲ್ವ, ಅದು ಮೂಗು ಗಂಟ್ಲಿಗೆ ದ್ರಾವಣ ಕೆಳಗಡೆ ಇಳೀತದೆ. ಆವಾಗ ವೈರಸ್ಗಳಲ್ಲಿ ಇಳಿದಾಗ ಅಲ್ಲಿ ನಿಮ್ಮ ಶ್ವಾಸಕೋಶದ ಇದು ಟ್ರೇಕಿಯಾದಲ್ಲಿ, ಅಂದರೆ ಗಾಳಿ ಹೋಗುವಂತಹ ಜಾಗ, ಶ್ವಾಸಕೋಶಕ್ಕೆ ಟ್ರೇಕಿಯಾ, ನೆಕ್ಸ್ಟು ಬ್ರಾಂಕಸ್, ಆ ಕಡೆ ಒಂದು ಬ್ರಾಂಕಸ್ಸು, ರೈಟ್ ಆ್ಯಂಡ್ ಲೆಫ್ಟ್ ಬ್ರಾಂಕಸ್. ಈ ಥರ ನಾಳದಲ್ಲಿ ಮತ್ತು ಶ್ವಾಸನಾಳಗಳಲ್ಲಿ, ರೈಟ್ ಆ್ಯಂಡ್ ಲೆಫ್ಟ್ ಶ್ವಾಸನಾಳಗಳಲ್ಲಿ ಹೋದಾಗ ಅಲ್ಲಿ ಕೂಡ ಬಾಡಿ ಡಿಫೆನ್ಸ್ ಮೆಕ್ಯಾನಿಸಮು, ಅಲ್ಲಿ ಕೂಡ ರಿಯಾಕ್ಷನ್ ಆಗ್ತದೆ. ಅಲ್ಲಿ ಕೂಡ ತಿನ್ನಾಗಿರುವ ಒಂದು ದ್ರಾವಣ ಅಥವಾ ಮ್ಯೂಕಸ್, ಥಿಕ್ ಮ್ಯೂಕಸ್ ಆಗ್ಬೋದು, ಅಥವಾ ಬ್ಯಾಕ್ಟೀರಿಯಾಗಳು ಒಳಗಡೆ ಹೋದರೆ ಆವಾಗ ಅದು ಗ್ರೀನಿಷ್ ಮ್ಯೂಕಸ್ ಆಗ್ಬೋದು. ಗ್ರೀನಿಷ್ ಮ್ಯೂಕಸ್ ಆಗಿಬಿಟ್ಟು ಆಮೇಲೆ ಶ್ವಾಸಕೋಶಕ್ಕೆ ಇಳಿಬೋದು. ಅಲ್ಲಿ ನಿಮಗೆ ಪಲ್ಮನರಿ ಕಂಜೆಷನ್ ಆಗ್ಬೋದು, ಅಂದರೆ ಶ್ವಾಸಕೋಶದಲ್ಲಿ ದ್ರಾವಣ ಸೇರಿಕೊಂಡು ಅದು
ಈಚೆ ಬಾರದೆ ಅಲ್ಲೇ ಸಿಕ್ಕಾಕ್ಕೊಂಡು ನಿಮಗೆ ಉಸಿರಾಡುವಾಗ ಮೂಗಿನ ಲೆವೆಲ್ ಅಲ್ಲದೆ ಗಂಟ್ಲು ಲೆವೆಲ್ ಪ್ಲಸ್ ಚೆಸ್ಟ್ ನೀವು ಮೊದಲೇ ಅದನ್ನು ನೀವು ಅರೆಸ್ಟ್ ಮಾಡಲಿಲ್ಲ ಅಂತಂದರೆ ಮೆಡಿಸಿನ್ ಕೊಟ್ಬಿಟ್ಟು ಅಥವಾ ಕೆಲವು ಐಡಿಯಾಗಳು ಹೇಳ್ಕೊಡ್ತೀನಿ ನಾನು, ಕೆಲವು ಔಷಧೋಪಚಾರ ಏನು ಮಾಡಬೇಕು ಅಂತ. ಸೊ ಅದು ಚೆಸ್ಟ್ ಕಂಜೆಷನ್ ಆಗಿ ಪರಿವರ್ತಿತವಾಗ್ತದೆ. ಹಾಗಾದರೆ ಈ ನೇಸಲ್ ಕಂಜೆಷನ್ ಅಥವಾ ಮೂಗಿನ ಕಂಜೆಷನ್, ಮೂಗು ಕಟ್ಟುವಿಕೆಯನ್ನು ಹೇಗೆ ನೀವು ಪರಿಹಾರಗೊಳಿಸ್ಬೋದು? ನೀವು ಪ್ರಪ್ರಥಮವಾಗಿ ತಿಳ್ಕೊಳ್ಬೇಕು ಅಂದರೆ, ನನ್ನ ರೆಗ್ಯುಲರ್ ಕಸ್ಟಮರ್ಸಿಗೆ ಗೊತ್ತಿದೆ ಈ ವಿಷಯ. ನೀವು ಇದು ಮಾಡಿ, ಏನು ಇನ್ಹೇಲ್ ಮಾಡಿ, ನೀವು ಬಿಸಿ ಗಾಳಿಯನ್ನು ಅಥವಾ ಬಿಸಿ ಹಬೆಯನ್ನು ಇನ್ಹೇಲ್ ಮಾಡಿ, ಒಂದು ಮೂಗಲ್ಲಿ ಎಳ್ಕೊಳ್ಳಿ, ಇನ್ನೊಂದು ಮೂಗಲ್ಲಿ ಬಿಡಿ, ಆ ಥರ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳಿ ನೀವು. ಅಥವಾ ಜೋರಾಗಿ ಪ್ರತಿ 4 ಗಂಟೆಗೊಮ್ಮೆ ಈ ತರಹ ಹಬೆಯನ್ನು ಮೂಗಿನ ಮೂಲಕ ಒಳಗಡೆ ಎಳ್ಕೊಳ್ಳುವುದರಿಂದ ವೀನಸ್ ಕಂಜೆಷನ್ ಕಮ್ಮಿಯಾಗಿ ಸರಾಗವಾಗಿ ಉಸಿರಾಡಲಿಕ್ಕೆ ಆಗ್ತದೆ. ಸೊ ಇದನ್ನು ನಾನು ಸಾಧಾರಣ ಮಟ್ಟಿಗೆ ನನ್ನ ಪೇಷಂಟ್ಗಳಿಗೆ ಹೇಳ್ತೀನಿ. ಔಷಧಿ ತಗೊಳ್ಳೋಕೆ ಮುಂಚೆಯೇ ಈ ಒಂದು ಕ್ರಮವನ್ನು ನೀವು ಕೈಗೊಳಿಸಿ. ಪ್ರತಿ 4 ಗಂಟೆಗೊಮ್ಮೆ ಆಫೀಸಿಗೆ ಹೋಗೋರಾದರೆ ಬೆಳಗ್ಗೆ ಹೋಗೋಕ್ಕೆ ಮುಂಚೆ, ಸಾಯಂಕಾಲ ಬಂದ ಮೇಲೆ, ಮತ್ತು ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ ಇದು 3 ಸರ್ತಿ ಆದರೂ ಮಾಡಿ, ಒಂದು 3-4 ದಿವಸ ಮಾಡಿ ಅಂತ ಹೇಳ್ತೀನಿ. ಆಮೇಲೆ ಕೋಲ್ಡ್ ಐಟಮ್ಸು, ತಣ್ಣೀರು, ಜ್ಯೂಸು, ಮಜ್ಜಿಗೆ, ಮೊಸರು, ಫ್ರಿಜ್ಜಲ್ಲಿಟ್ಟಿರೋ ಯಾವುದೇ ಐಟಮ್ಗಳನ್ನು ಉಪಯೋಗ ಮಾಡಬೇಡಿ. ಯಾಕಂದರೆ ಲೋ ಟೆಂಪರೇಚರ್ನಲ್ಲಿ ವೈರಸ್ಗಳು ಮಲ್ಟಿಪ್ಲೈ ಆಗ್ತವೆ, ಫಾಸ್ಟಾಗಿ ಮಲ್ಟಿಪ್ಲೈ ಆಗ್ತವೆ. ಸೊ ಇದು ಹೇಗೆ ಇದು ಮಾಡ್ಬೋದು ಅಂತ. ಸೊ ಮೂಗಿನ ಲೆವೆಲಲ್ಲಿದ್ದಾಗ ಆ ಥರ ಮಾಡ್ಬೋದು. ಥ್ರೋಟಲ್ಲಿ ಕಂಜೆಷನ್ ಬಂದರೆ ವಾರ್ಮ್ ವಾಟರ್ ಗಾರ್ಗ್ಲಿಂಗ್, ನೀವು ಬಿಸಿನೀರಲ್ಲಿ ಬಾಯಿ ಮುಕ್ಕಳಿಸಿ ಗಳ ಅಂದ್ಬಿಟ್ಟು ಉಗಿಯಿರಿ ಪ್ರತಿ 4 ಗಂಟೆಗೊಮ್ಮೆ. ಇದನ್ನು ಹೇಳ್ತಾ ಇರ್ತೀನಿ ನಾನು. ಅದಕ್ಕೆ ಉಪ್ಪು ಗಿಪ್ಪು ಏನೂ ಹಾಕಬೇಡಿ, ಕೇವಲ ಬಿಸಿ ನೀರು ಉಗುರ್ಬೇಕು, ಕುಡಿಯುವಷ್ಟು ಬಿಸಿನೀರನ್ನು ನೀವು ಗಾರ್ಗಲ್ ಮಾಡಿ. ಗಾರ್ಗಲ್ ಅದು ಅಷ್ಟೇ, ದಿನಕ್ಕೆ ಪ್ರತಿ 4 ಗಂಟೆಗೊಮ್ಮೆ ಆರ್ ಅಟ್ಲೀಸ್ಟ್ 3 ಟೈಮ್ಸು ಅದನ್ನು ಮಾಡಿಕೊಳ್ಳಿ. ಆಮೇಲೆ ಇನ್ನು ಇಲ್ಲಿ ಉಸಿರಾಟ ಈ ಲೆವೆಲ್ನಲ್ಲೇ ಉಸಿರಾಟ ಕಷ್ಟ ಆಗ್ತಾ ಇದೆ ಅಂತ ಅನಿಸಿದರೆ ವಾರ್ಮ್ ವಾಟರ್ ಬ್ಯಾಗ್ ಅಥವಾ ಬಿಸಿನೀರು ಕರ್ಚೀಪಲ್ಲಿ ಕರ್ಚೀಪನ್ನು ಬಿಸಿನೀರಲ್ಲಿ ಮುಳುಗಿಸ್ಬಿಟ್ಟು ಎದೆ ಮೇಲೆ ಒತ್ತಾ ಇರಿ, ಬೆನ್ನ ಮೇಲೆ ಒತ್ತಲಿಕ್ಕೆ ಹೇಳಿ ಯಾರಿಗಾದರೂ. ಸೊ ದ್ಯಾಟ್ ಅಲ್ಲಿ ಸರ್ಕ್ಯುಲೇಷನ್ ಫಾಸ್ಟಾಗಿ ಸ್ವಲ್ಪ ಇದು ವಿಕಸನಗೊಂಡಾಗ ಆ ಒಳಗಡೆ ನೀವು ಮ್ಯೂಕಸ್ ಅಥವಾ ನಿಮ್ಮ ಭಾಷೆಯಲ್ಲಿ ಫ್ಲೆಮ್ ಅಂತ ಹೇಳ್ತೀರ. ಫ್ಲೆಮ್ ಅಂದರೆ PHLEGM, ಫ್ಲೆಮ್, ಕಫ. ಆ ಕಫ ಈಚೆ ಬರ್ತದೆ. ಅದು ನಾರ್ಮಲ್ ಕಲರ್, ವೈಟ್ ಕಲರ್ ಆದರೆ ಇನ್ನೂ ಬ್ಯಾಕ್ಟೀರಿಯಾದ ಇನ್ಫೆಕ್ಷನ್ ಆಗಿಲ್ಲ ಅಂತ ಅರ್ಥ. ಅದು ಗ್ರೀನಿಶ್ ಆಗಿ ಸ್ಮೆಲ್ ಏನಾದರೂ ಬಂದರೆ, ಮೂಗಲ್ಲಿ ಅಥವಾ ಗಂಟಲಲ್ಲಿ ಬರಲಿಕ್ಕೆ ಶುರುವಾದರೆ ಆವಾಗ ಅಲ್ಲಿ ಇನ್ಫೆಕ್ಟ್ ಆಗಿದೆ ಅಂತ ಹೇಳಿ ಅದಕ್ಕೆ ಡಾಕ್ಟ್ರು ನಿಮ್ಮದು ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ. ಬರೀ ಮೂಗಲ್ಲಿ ನೀರು ಥರ ಸೋರುವುದು, ಕಟ್ಟುವುದು ಆ ಥರ ಇದ್ದರೆ ಆ್ಯಂಟಿಹಿಸ್ಟಮಿನ್ಸ್ ಕೊಡ್ತಾರೆ ನಿಮಗೆ. ನಿಮ್ಮ ಪಾಪ್ಯುಲರ್ ಬ್ರ್ಯಾಂಡು ಸೆಡ್ಜಿನ್ ಅಂತ ಹೇಳ್ತೀರಲ್ವ. ಸೊ ಸೆಡ್ಜಿನ್ ಮಾತ್ರೆ ತೊಗೊಂಡ್ರೆ ನಿಮಗೆ ಸ್ವಲ್ಪ ರಿಲೀಫ್ ಸಿಗ್ತದೆ. ಅದರಿಂದ ಒಂದು ದಿನಕ್ಕೆ 2 ಸರ್ತಿ ತಗೊಂಡ್ರೆ ಸಾಕು, ಜಾಸ್ತಿ ತಗೊಂಡ್ರೆ ನಿದ್ದೆ ಬಂದುಬಿಡುತ್ತೆ. ಅದು ಸ್ವಲ್ಪ ಎಲ್ಲ ಆ್ಯಂಟಿಹಿಸ್ಟಮಿನ್ಸ್ ಅಂದರೆ ಇದೆಲ್ಲ ಹಿಸ್ಟಮಿನ್ಸ್ ರಿಲೀಸ್ ಆಗೋದು ಅಂತ ಹೇಳ್ತೀವಿ ಇರಿಟೇಷನ್ ಆದಾಗ. ಆ ಹಿಸ್ಟಮಿನ್ ರಿಲೀಸ್ ಆಗೋದನ್ನು ಸ್ವಲ್ಪ ಮಟ್ಟಿಗೆ ತಡೆಗಟ್ಟಲಿಕ್ಕೆ ಏನಾದರೂ ಒಂಚೂರು ಆ್ಯಂಟಿಹಿಸ್ಟಮಿನ್ ಕೊಡಬೇಕಾಗ್ತದೆ. ಸೊ ಸೆಡ್ಜಿನ್ ಅಥವಾ ಲಿವೋಸೆಟ್ರಜಿನ್, ನಾನು ಲ್ಯಾವಿಟ್ ಅಂತ ಬರ್ಕೊಡ್ತೀನಿ ಜನರಲ್ಲಾಗಿ, ಅದನ್ನು ತಗೊಂಡ್ರೆ ನಿಮಗೆ ನೇಸಲ್ ಕಂಜೆಷನ್ ಮತ್ತು ಥ್ರೋಟ್ ಕಂಜೆಷನ್ ರಿಲೀಫ್ ಸಿಗ್ತದೆ. ಚೆಸ್ಟ್ ಕಂಜೆಷನ್ಗೆ ಕಂಜೆಷನ್ CONGESTION ಕಂಜೆಷನ್. ಸೊ ಎದೆಯಲ್ಲಿ ಆದಾಗ ಒಂಚೂರು ಬಿಸಿನೀರು ಶಾಖ ಕೊಡಿ, ದಿನಕ್ಕೊಂದು 3-4 ಸರ್ತಿ. ಆಮೇಲೆ ಅದೇ ನಾನು ಹೇಳಿದಾಗೆ ಫ್ಲೆಮ್ ಏನಾದರೂ ಗ್ರೀನಿಶ್ ಕಲರ್ ಆದರೆ ಆವಾಗ ಆ್ಯಂಟಿಬಯೋಟಿಕ್ಸ್ ಅವಶ್ಯಕತೆ ಉಂಟಾಗ್ತದೆ. ನಿಮ್ಮ ಕುಟುಂಬ ವೈದ್ಯರನ್ನು ಸಂಪರ್ಕಿಸಿ, ಅವರು ಹೇಳಿದ ಆ್ಯಂಟಿಬಯೋಟಿಕ್ಸ್ ತಗೊಳ್ಳಿ. ನೀವು ಓವರ್ ದ ಕೌಂಟರ್ ಈ ಗಿಡ್ಸಿನ್ ತೊಗೊಳ್ಬೋದು, ಅದಕ್ಕೇನು ಪ್ರಿಸ್ಕ್ರಿಪ್ಷನ್ ಬೇಕಾಗಿಲ್ಲ. ಬಟ್ 1 or 2 ಟ್ಯಾಬ್ಲೆಟ್ಸ್ ತೊಗೊಂಡು ನೋಡಿ, ಏನೂ ರಿಲೀಫ್ ಇಲ್ಲ ಅಂದರೆ ದಯವಿಟ್ಟು ಆಮೇಲೆ ಇದೆಲ್ಲ ಮಾಡಬೇಕು. ಹಬೆ ತಗೊಳ್ಳೋದು ಅಥವಾ ಆವಿ ತಗೊಳ್ಳೋದು ಅದನ್ನೆಲ್ಲ ಮಾಡಿ. ಹಬೆ ತಗೊಳ್ಳೋದು ಹೇಗೆ ಅಂದರೆ ಅದಕ್ಕೆ ಇದೆಲ್ಲ ಮೆಷಿನೆಲ್ಲ ಏನು ಬೇಡ,
ಬಾಯ್ಲಿಂಗ್ ವಾಟರ್ ಇದೆಯಲ್ಲ ಅದರಲ್ಲಿ ಆವಿ ಬರ್ತಾ ಇರ್ತದಲ್ವ, ಅದಕ್ಕೆ ಮೂಗು ಹಿಡಿದುಬಿಟ್ಟು ಹೇಳ್ಕೊಳ್ಳಿ. ಒಂದು 3-4 ಸರ್ತಿ ಹೇಳ್ಕೊಳ್ಳಿ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಅಟ್ಲೀಸ್ಟ್ 3 ಟೈಮ್ಸ್ ಹೇಳಿ ಅದನ್ನು ಮಾಡ್ಕೊಳ್ಳಿ. ಸೊ ಹೀಗೆ ಮೂಗಿನಲ್ಲಿ ಹಬೆ ತಗೊಳ್ಳೋದು ಅಥವಾ ಆವಿ ತಗೊಳ್ಳೋದು, ಬಿಸಿನೀರಲ್ಲಿ ಗಾರ್ಗಲ್ ಮಾಡೋದು, ಬಾಯಿ ಮುಕ್ಕಳಿಸೋದು, ಎದೆಗೆ ಬಿಸಿನೀರು ಶಾಖ ಕೊಡೋದು, ಇದಿಷ್ಟು ಮನೆಯಲ್ಲಿ ಮಾಡುವಂತಹ ಇದು. ಮೆಡಿಸಿನ್ ಪಾರ್ಟ್ ಬಂದಾಗ ಆ್ಯಂಟಿಹಿಸ್ಟಮಿನ್ಸ್ ತಗೊಳ್ಬೇಕು. ಸೆಟ್ಸಿನ್ ಅಥವಾ ಲಿವೋಸೆಟ್ರಜಿನ್ ತಗೊಳ್ಬೋದು. ಹೀಗೆ ತಗೊಳ್ಬೋದು. ಆಮೇಲೆ ಅದು ಗ್ರೀನಿಷ್ ಕಲರ್ ಆದಾಗ ನೀವು ನಿಮ್ಮ ಕುಟುಂಬ ವೈದ್ಯರ ಸಲಹೆ ಮೇರೆಗೆ ಆ್ಯಂಟಿಬಯೋಟಿಕ್ ತಗೊಳ್ಳಿ. ಸೊ ಆ್ಯಂಟಿಬಯೋಟಿಕ್ಸ್ ಅಂತ ಹೇಳಿದಾಗ ನನಗೆ ಒಂದೇ ಒಂದು ಮಾತು, ಒಂದು ತಮಾಷೆಯ ಪ್ರಸಂಗ ಇತ್ತೀಚೆಗೆ ನನ್ನ ಕ್ಲಿನಿಕಲ್ಲಿ ನಡೆಯಿತು. ಏನು ಅಂದರೆ, ಒಂದು ಪೇಷಂಟು ಅಂದರೆ ಅಮ್ಮ ಮತ್ತು ಮಗಳು ಚಿಕ್ಕವಳು 7-8-10 ವರ್ಷ. ಸೊ ಬಂದು, ಸರ್ ಇದು ಮಗುವಿಗೆ ನೆಗಡಿ ಕೆಮ್ಮು ಎಲ್ಲ ಇದೆ, ನೀವು ಹೋದ ಸರ್ತಿ ಬರ್ಕೊಟ್ಟಿದ್ದನ್ನೇ ಕೊಟ್ಟೆ ಆದರೂ ಕಮ್ಮಿ ಆಗಿಲ್ಲ ಅಂತ. ಯಾವುದು ಚೀಟಿ ತೋರಿಸು ಅಂತಂದರೆ, ನಾನು ಹೋದ ಸರ್ತಿ ಆ ಮಗುವಿಗೆ ಬೇದಿ ಆದಾಗ ಬರ್ಕೊಟ್ಟಿರೋ ಔಷಧಿಯನ್ನು ಅವಳು ನೆಗಡಿ ಕೆಮ್ಮು ಔಷಧಿ ಅಂದ್ಕೊಂಡು ಕೊಟ್ಟಿದ್ದಾಳೆ. ನಾನು ಚೆನ್ನಾಗಿ ಬೈಸ್ಕೊಂಡ್ಳು ಅಂದರೆ ತಮಾಷೆಯಾಗಿ ಬೈತೀನಿ ನಾನು. ಇನ್ನು ಯಾವತ್ತೂ ಆ ಥರ ಮಾಡಬಾರ್ದು ಅಂತ ಹೇಳಿಬಿಟ್ಟು, ದಯವಿಟ್ಟು ಡಾಕ್ಟ್ರ ಚೀಟಿಗಳನ್ನು ಹಾಗೆ ಅವತ್ತೇ ಹರಿದಾಕ್ಬಿಡಿ ಅಂತ ಹೇಳ್ತೀನಿ. ಅಥವಾ ಒಂದು ಕಡೆ ಇಡೀ ಡಾಕ್ಟರ್ ಹತ್ರ ನೆಕ್ಸ್ಟ್ ಹೋಗುವಾಗ ತೊಗೊಂಡು ಹೋಗ್ಲಿಕ್ಕೆ ಅಷ್ಟೇ ಹೊರತು ಅದನ್ನು ಯೂಸ್ ಮಾಡಲಿಕ್ಕಲ್ಲ. ಖರ್ಚಾದರೂ ಪರವಾಗಿಲ್ಲ. ನಿಮ್ಮ ಯಾವುದೋ ನೆಗಡಿ ಕೆಮ್ಮು ಮಗುವಿಗೆ ತೊಗೊಂಡೋಗಿ ಬೇದಿ ನಿಲ್ಲಿಸೋ ಮಾತ್ರೆ ಕೊಟ್ಟರೆ ಏನಾಗ್ಬೋದು ಅಲ್ವಾ? ಸೊ ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿ ನೀವು ಕೆಲಸಗಳನ್ನು ಮಾಡಬೇಕು. ಸೊ ಕಂಜೆಷನ್ ಅಥವಾ ಇದೇ ಇನ್ನೊಂದು ಸ್ವಲ್ಪ ದೊಡ್ಡ ಟರ್ಮ್, ಅದು ಕ್ರಾನಿಕ್ ವೀನಸ್ ಕಂಜೆಷನ್. ಆಮೇಲೆ ಹಾರ್ಟ್ಗೆ ಸಂಬಂಧಪಟ್ಟ ಹಾಗೆ ಕಾರ್ಡಿಯಾಕ್ ಕಂಜೆಷನ್, ಈ ಥರ ಎಲ್ಲ ತುಂಬ ವರ್ಡ್ಗಳಿವೆ. ಅದೆಲ್ಲ ತೀರಾ ಜಾಸ್ತಿ ಆಗ್ತದೆ. ಇದು ನಿಮಗೆ ಇಷ್ಟು ಬೇಸಿಕ್ ವಿಷಯಗಳು ಗೊತ್ತಾದರೆ ಸಾಕು. ಇಷ್ಟು ಹೇಳಿ ನನ್ನ ಇವತ್ತಿನ ಈ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.